ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರ ಆಕ್ರೋಶ ಮುಗಿಲು ಮುಟ್ಟಿದೆ. ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ತೀವ್ರ ನಿರ್ಲಕ್ಷ್ಯಕ್ಕೆ ಬೇಸತ್ತ ಅನ್ನದಾತ ಅಪ್ಪಸಾಬ್ ಮಡಿಕೆ ನೇತೃತ್ವದಲ್ಲಿ 10 ರೈತರು ತಾಲೂಕು ಪಂಚಾಯಿತಿ ಕಚೇರಿಗೆ ದನಗಳನ್ನು ತಂದು ವಿನೂತನವಾಗಿ ಪ್ರತಿಭಟಿಸಿದ್ರು. ನಿಯಮಾನುಸಾರವಾಗಿ ದನದ ಕೊಟ್ಟಿಗೆ ನಿರ್ಮಿಸಿದ್ರು ಕೂಡ 40ಕ್ಕೂ ಹೆಚ್ಚು ರೈತರ ಬಿಲ್ಗಳನ್ನು ಮಾಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಅಭಿವೃದ್ಧಿ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿಯಾಗ್ತಿದ್ದು ರೈತರ ಹಿತದೊಂದಿಗೆ ಆಟವಾಡಲಾಗ್ತಿದೆ ಎಂದು ತಮ್ಮ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಮಹದೇವ ಜಮ್ಮ ಅವರನ್ನ ರೈತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರೈತರ ಅಳಲನ್ನು ಆಲಿಸಿದ ಇಒ ಕಾಮಗಾರಿಗಳನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸಿ ಬಿಲ್ ಮಂಜೂರು ಮಾಡುವ ಭರವಸೆಯನ್ನು ನೀಡಿದ್ದಾರೆ. ಜೊತೆಗೆ ಬೋಗಸ್ ಬಿಲ್ ಆರೋಪಗಳ ಕುರಿತು ಕೂಡ ಈಗಾಗಲೇ ತನಿಖೆ ನಡೆಸುವುದಾಗಿ ತಿಳಿಸಿದ್ದಾರೆ. ಬಳಿಕ ರೈತರು ಪ್ರತಿಭಟನೆಯನ್ನ ಹಿಂಪಡೆದರು. ಪ್ರತಿಭಟನೆ ಮಾಡಿದ್ದಾರೆ ಸರ್. ಅವ್ರು ಕೊಟ್ಟಿಗೆ ಬಿಲ್ ಆಗಿಲ್ಲ ಅಂತೇಳಿ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಕೊಟ್ಟಿಗೆ ಬಿಲ್ ಅಂತಂದ್ರೆ ಸರ್, ನಮ್ಮದು ಟೋಟಲ್ ನಮ್ಮದು 2 ಕೋಟಿ ಚಿಲ್ಲರೆ MS ಆಗಿದೆ. ಮತ್ತು ಸುಮಾರು 3 ವರ್ಷ ನಡೆಯೋದು 23, 24, 25, 26 3 ವರ್ಷದಿಂದ 2 ಕೋಟಿ ಚಿಲ್ಲರೆ ಬಿಲ್ ಅದ. ಅದ್ರಲ್ಲಿ ಗೌರ್ಮೆಂಟೇ ಬಿಲ್ ಇದು ಮಾಡಿದ್ರಿ, ಬರೀ 30% ಮಾತ್ರ ರಿಲೀಸ್ ಮಾಡಿದ್ರು. 30% ಅಂದ್ರೆ 2 ಕೋಟಿ ಇದ್ರೆ 90 ಲಕ್ಷ ರೂಪಾಯಿ ಮಾತ್ರ ರಿಲೀಸ್ ಆಗ್ಯಾವ. ಅದರಲ್ಲಿ ಆಗ್ಯಾವ ಬಿಲ್ ಆಗ್ಯಾವ. ಈ ಕೆಲವೊಂದು ರೈತರು ಆಗಿಲ್ಲ ಅಂತೇಳಿ ಕಂಪ್ಲೇಂಟ್ ಅದ. ರೈತರದು ವರ್ಕ್ ಕಂಡೀಷನ್ ಬಿದ್ದು ಅಂತ ಹೇಳ್ತಾರೆ, ಆಮೇಲೆ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಅದು ನೋಡಿ ವೆರಿಫೈ ಮಾಡ್ತೀವಿ. ನಮ್ಮ ಜೈಗೆ ಮತ್ತು BFT ಇಬ್ಬರು ಕಳಿಸಿದ್ವಿ. PDO, ಜೈ, DO, ಆಪ್ರೇಟರ್ 4 ಜನ ಹೋಗಿದ್ದಾರೆ. 4 ಜನ ಹೋಗಿ ವೆರಿಫೈ ಮಾಡ್ತಾರೆ. ಒಂದು ವೇಳೆ ಇತ್ತು ಕೆಲಸ ಅಂತಂದ್ರೆ ಅದು ಎಲ್ಲಿ ಕಂಡೀಷನ್ ನಾವು ಪೇಮೆಂಟ್ ಮಾಡಿಸೋ ಜವಾಬ್ದಾರಿ ನಮ್ಮ ಕೈ. ಒಂದು ವೇಳೆ ಇರಲಿಲ್ಲ, MIS ಡಿಲೀಟ್ ಆಗಿತ್ತು ಅಂತಂದ್ರೆ ಮತ್ತೊಂದು ಹೊಸ ವರ್ಕೌಟ್ ಹಾಕಿ ಮುಂದಿನ ಪ್ರೊಸೀಜರ್ ಮಾಡ್ಕೊಡ್ತೇವೆ. ರೈತರೇನು ಬರೋದು ಬೇಕಾಗಿಲ್ಲ, ಪ್ರತಿಯೊಂದು ಕೆಲಸ ಮಾಡ್ಕೊಡ್ತೀವಿ. ಸರ್, ಕೆಲ ರೈತರು 3 ವರ್ಷಗಳು ಪೆಂಡಿಂಗ್ ಅಂತ ಇನ್ನೊಂದೇನೋ ಒಂದು ರಸ್ತೆ ಚರಂಡಿ ಮಾಡ್ಲಿಕ್ಕೆಲ್ಲ ಬೋಗಸ್ ಬಿಲ್ ಎತ್ತಿ ರೈತರಿಗೆ ಅನ್ಯಾಯ ಮಾಡೋದು ಅಂತ ಇದ್ರ ಬಗ್ಗೆ ತಾವು ವೆರಿಫೈ ಮಾಡಿ ಯಾವಾಗಿಲ್ಲ ತನಿಖೆ ಮಾಡ್ತೇವೆ. ಇಲ್ಲ, ರೈತರು ಆರೋಪ ಮಾಡಿದ್ದಾರೆ. ತನಿಖೆ ಮಾಡ್ತೇವೆ. ಅವ್ರ ಲಿಸ್ಟ್ ಕೂಡ ಯಾವ ಇದ್ರು ತಡೆ ಇಡ್ತೇವೆ, ಬಿಲ್ ತಡೆ ಇಡ್ತೀವಿ ಮತ್ತು ವೆರಿಫೈ ಮಾಡಿಸ್ತೇವೆ. ಈ ಕೆಲಸ ಯಾವಾಗ ಆಗ್ತದೆ ಸರ್? ಈ ರೈತರು MIS ಇತ್ತಂದ್ರೆ ಲಗೇಜ್ ಮಾಡ್ಕೊಳ್ತೇವೆ. ಅಂದ್ರೆ MIS ಇರಲಿಲ್ಲ, ಮಟೀರಿಯಲ್ ಇಲ್ಲ ಅಂತಂದ್ರೆ ನಾವು ಹೊಸ ವರ್ಕೌಟ್ ಹಾಕಿ ಒಂದು ಸ್ವಲ್ಪ ಟೈಮ್ ಹಿಡಿತಾರೆ. ಜುಲೈ ತಿಂಗಳ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜೂನ್ 28ರಂದು ಆಯೋಜಿಸಲಾಗಿರುವ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಈಗ ಭಾರಿ ವಿರೋಧ ವ್ಯಕ್ತವಾಗಿದೆ. ಕನ್ನೇರಿ ಶ್ರೀಗಳ ನೇತೃತ್ವದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದ ವಿರುದ್ಧ ಬಸವ ಅಭಿಮಾನಿಗಳು ಹಾಗೂ ಲಿಂಗಾಯತ ಮುಖಂಡರು ಸಿಡಿದೆದ್ದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಗೋಬ್ಯಾಕ್ ಕನ್ನೇರಿ ಶ್ರೀ ಅಭಿಯಾನ ಜೋರಾಗಿ ಮುನ್ನಡೆದಿದೆ. ಶ್ರೀಗಳ ಪ್ರವೇಶವನ್ನ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದು ಲಿಂಗಾಯತ ಮುಖಂಡರು ಸಭೆ ನಡೆಸಿ ತೀರ್ಮಾನ ಮಾಡಿದ್ದಾರೆ. ಕನ್ನೇರಿ ಶ್ರೀಗಳು ಈ ಹಿಂದೆ ಬಸವಣ್ಣನವರನ್ನ ಬಸವ ತಾಲಿಬಾನಿ ಎಂದು ಕರೆಯುವ ಮೂಲಕ ಮತ್ತು ಲಿಂಗಾಯತ ಧರ್ಮ ಹಾಗೂ ಮಠಾಧೀಶರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿ ಭಾವನೆಗಳಿಗೆ ಧಕ್ಕೆಯನ್ನು ತಂದಿದ್ದಾರೆ ಎಂದು ಆರೋಪಿಸಲಾಗಿದೆ. ಅನುಭವ ಮಂಟಪದ ಅಧ್ಯಕ್ಷರಾದ ನಾಡೋಜ ಡಾ ಬಸವಲಿಂಗ ಪಟ್ಟದೇವರು ಸೇರಿದಂತೆ ಪ್ರಮುಖ ಲಿಂಗಾಯತ ಸ್ವಾಮೀಜಿಗಳು ಈ ವಿರೋಧಕ್ಕೆ ಬೆಂಬಲ ನೀಡಿದ್ದಾರೆ. ಇನ್ನು ಜೂನ್ 28ರಂದು ಬಸವ ಕಲ್ಯಾಣಕ್ಕೆ ಶ್ರೀಗಳ ಪ್ರವೇಶವನ್ನು ತಡೆಯಲು ಬೃಹತ್ ಮಟ್ಟದ ಪ್ರತಿಭಟನೆ ನಡೆಸಲು ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಬಸವದ್ರೋಹಗೈದ ಕನ್ನೇರಿ ಶ್ರೀಗೆ, ಬಸವ ಕಲ್ಯಾಣಕ್ಕೆ ಕನ್ನೇರಿ ಶ್ರೀಗಳನ್ನು ಬಿಡುವುದಿಲ್ಲ. ಬಸವ ಕಲ್ಯಾಣ ಪ್ರವೇಶ ಮಾಡಲು ಕನ್ನೇರಿ ಶ್ರೀಗಳಿಗೆ ಬಿಡುವುದಿಲ್ಲ. ಬಸವದ್ರೋಹಿ ಕನ್ನೇರಿ ಸ್ವಾಮಿಗಳಿಗೆ ಧಿಕ್ಕಾರ, ಕನ್ನೇರಿ ಸ್ವಾಮಿಗಳಿಗೆ ಧಿಕ್ಕಾರ. ಬಸವ ತತ್ವ ಸ್ವಾಮಿಗಳಿಗೆ ಅವಮಾನ ಮಾಡಿದ ಕನ್ನೇರಿ ಶ್ರೀಗಳಿಗೆ, ಬಸವ ತತ್ವ ಸ್ವಾಮಿಗಳಿಗೆ ಅವಮಾನ ಮಾಡಿದ. ಕಲಬುರಗಿ ನಗರದ ತಿಮ್ಮಾಪುರ್ ಸರ್ಕಲ್ ಬಳಿ ಭೀಕರ ಅಗ್ನಿ ದುರಂತವೊಂದು ಸಂಭವಿಸಿದೆ. ಇಲ್ಲಿನ ಪ್ರಸಿದ್ಧ ಕಟ್ಟಡದ 2ನೇ ಅಂತಸ್ತಿನಲ್ಲಿರುವ ವಿಂಟೇಜ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಹಠಾತ್ತನೆ ಬೆಂಕಿ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿತು. ರೆಸ್ಟೋರೆಂಟ್ನಿಂದ ದಟ್ಟವಾದ ಹೊಗೆ ಮತ್ತು ಜ್ವಾಲೆಗಳು ಆವರಿಸಿಕೊಳ್ಳುತ್ತಿದ್ದಂತೆ ಸುತ್ತಮುತ್ತಲಿನ ಸಾರ್ವಜನಿಕರು ಭಯಭೀತರಾದರು. ಘಟನೆಯ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣವೇ ಅತ್ಯಾಧುನಿಕ ವಾಹನಗಳೊಂದಿಗೆ ಸ್ಥಳಕ್ಕೆ ಧಾವಿಸಿದ್ದಾರೆ. ಸಿಬ್ಬಂದಿಯ ಸಮಯ ಪ್ರಜ್ಞೆ ಮತ್ತು ಸತತ ಕಾರ್ಯಾಚರಣೆಯ ಫಲವಾಗಿ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಲಾಯಿತು. ಇದರಿಂದಾಗಿ ಒಂದು ದೊಡ್ಡ ಮಟ್ಟದ ದುರಂತ ಮತ್ತು ಆಸ್ತಿಪಾಸ್ತಿ ನಷ್ಟ ತಪ್ಪಿದಂತಾಗಿದೆ. ಈ ಘಟನೆಯು ನಗರದ ಸ್ಟೇಷನ್ ಬಾಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಬೆಂಕಿ ಅವಘಡಕ್ಕೆ ಇನ್ನೂ ನಿಖರವಾದ ಕಾರಣವೇನು ಎಂಬುದು ತಿಳಿದು ಬರಬೇಕಾಗಿದೆ. ಸದ್ಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸುತ್ತಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಗರದ ಪ್ರಮುಖ ಕೇಂದ್ರವಾದ ರಾಮಮಂದಿರ ಸರ್ಕಲ್ ಬಳಿ ಜಮಾಯಿಸಿದ ನೂರಾರು ಬಿಜೆಪಿ ಪಾಲಿಕೆ ಸದಸ್ಯರು, ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದು ಆರೋಪಿಸಿ ಶಾಸಕರ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ರಾಮಮಂದಿರ ಸರ್ಕಲ್ ರಸ್ತೆ ತಡೆ ನಡೆಸಲು ಯತ್ನಿಸಿದ ಪ್ರತಿಭಟನಾಕಾರರನ್ನ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆದರು. ಬ್ಯಾರಿಕೇಡ್ ತಳ್ಳಿ ಮುನ್ನುಗ್ಗಲು ಯತ್ನಿಸಿದಾಗ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ಮತ್ತು ತೀವ್ರ ವಾಗ್ವಾದವೇ ನಡೆಯಿತು. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಶಾಸಕರು ಮತ್ತು ಸರ್ಕಾರ ತಕ್ಷಣವೇ ಕ್ಷೇತ್ರದ ಅಭಿವೃದ್ಧಿಗೆ ಗಮನ ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಾವು ಇಂದು ಹಲವು ವಾರ್ಡ್ಗಳ ಅಭಿವೃದ್ಧಿ ವಿಷಯವಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿ ವಿಷಯವಾಗಿ ಇಂದು ರಾಮ ಮಂದಿರದ ಎದುರುಗಡೆ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಕ್ಷದ ಮುಖಂಡರಾಗಿರ್ಬೋದು, ನಾಗರಿಕರಾಗಿರ್ಬೋದು ಎಲ್ಲರೂ ಭಾಗವಹಿಸಿರುವಂಥದ್ದು. ಇಲ್ಲಿ ಅಭಿವೃದ್ಧಿ ವಿಷಯವಾಗಿ ಒಂದು ಪ್ರತಿಭಟನೆಯಾಗಿದೆ. ಇಲ್ಲಿ ಶಾಸಕರಾಗಲಿ ಪಾಲಿಕೆ ಅಧಿಕಾರಿಗಳಾಗಲಿ ಯಾರೂ ಬಂದಿಲ್ಲ. ಅದನ್ನು ಪ್ರತಿಭಟನಾಕಾರರು ದಂಡಿಸಿ ರಾಮ ಮಂದಿರ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಮ್ಮ ಪೊಲೀಸರು ತಡೆ ಹಿಡಿದಿರುವಂಥದ್ದು. ದಯಮಾಡಿ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಆಗ್ರಹವನ್ನು ಮಾಡ್ತೇವೆ. ನೀವು ಕೇವಲ ಇವತ್ತು 1,000 ಜನರಿಗೆ ಕರೆದಿರ್ಬೋದು, ಮುಂದೆ 10,000 ಜನ ಆಗ್ತದೆ, ಅವಾಗ ತಡೆಯುವಂಥ ಪ್ರಶ್ನೆನೇ ಬರೋದಿಲ್ಲ. ಇದನ್ನ ಬಿಟ್ಟು ನಮ್ಮ ನಾಯಕರಾದ ಅಪ್ಪುಗೌಡರ ವಿರುದ್ಧ ಏನು ಅನೇಕ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಕಿಡಿಗೇಡಿಗಳು ಒಂದು ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನ ಖಂಡಿಸಿ ಕೇವಲ ಅಪ್ಪುಗೌಡರ ಅಭಿಮಾನಿಗಳಷ್ಟೇ ಅಲ್ಲ, ಹಿಂದೂ ಅಭಿಮಾನಿಗಳು, ಹಿಂದೂ ಸಮಾಜದವರು ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ. ದಯಮಾಡಿ ಪೊಲೀಸ್ ಅಧಿಕಾರಿಗಳಲ್ಲಿ ಸರ್ಕಾರದ ಮನವಿಯನ್ನು ಮಾಡ್ತೇನೆ. ನಮ್ಮ ಶಾಸಕರ ಮೇಲಿನ ದತ್ತಾತ್ರೇಯ ಪಾಟೀಲ್ ಅವರ ಮೇಲಿನ ಒಂದು FIR ವಾಪಸ್ ತೆಗೆದುಕೊಳ್ಬೇಕು. ಆ ಕಿಡಿಗೇಡಿಗಳ ಮೇಲೆ FIR ಮಾಡಬೇಕು. ಇಲ್ಲ ಅಂತಂದ್ರೆ ಇವತ್ತು 1,000 ಆಗಿದೆ, ನಾಳೆಗೆ 10,000 ಆಗ್ತದೆ. ದಯಮಾಡಿ ಜನ ಇದು ಆಗೋಕ್ಕಿಂತ ಮೊದಲು ತಾವು ಇದನ್ನು ಎಚ್ಚೆತ್ತುಕೊಳ್ಬೇಕು. ಮತ್ತು ಮುಖ್ಯವಾಗಿ ಇನ್ನು ಅಭಿವೃದ್ಧಿ ವಿಷಯಕ್ಕೋಸ್ಕರ ಇಷ್ಟು ಜನ ಹೆಣ್ಮಕ್ಳು, ತಾಯಂದರು, ಹಿರಿಯರು ಎಲ್ಲರೂ ಬಂದಾರ. ಅದರ ಪಾಲಿಕೆ ಅಧಿಕಾರಿಗಳು ಒಂದು ತಾಸು ತಡ ಮಾಡಿ ಕೇವಲ ಅಧಿಕಾರಿಗಳು ಬಂದಾರ. ಮಾನ್ಯ ಆಯುಕ್ತರು ಇಷ್ಟು ಜನ ನಿಂತಾಗ ಯಾವುದೋ ಮೀಟಿಂಗ್ ಅರ್ಜೆಂಟ್ ಇಲ್ಲ, ದಯಮಾಡಿ ಇಲ್ಲಿ ಬರಬೇಕು, ಬಂದು ಜನರ ಸಮಸ್ಯೆ ತಗೋಬೇಕು. ಇಲ್ಲಾಂದ್ರೆ ಈ ಪ್ರತಿಭಟನೆ ಮುಗಿಯಲ್ಲ. ಒಮಾನ್ ಕರಾವಳಿ ಮತ್ತು ಒಮಾನ್ ಕೊಲ್ಲಿಯ ಬಳಿ ಕಳೆದ 2 ದಿನಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದ ವಾಣಿಜ್ಯ ಹಡಗುಗಳ ಮೇಲೆ ಅಮೆರಿಕ ಪಡೆಗಳು ನಡೆಸಿರುವ ದಾಳಿಗೆ ಭಾರತ ತೀವ್ರ ಕಳವಳ ಮತ್ತು ಖಂಡನೆ ವ್ಯಕ್ತಪಡಿಸಿದೆ. ಇರಾನ್ ಮೇಲಿನ ದಿಗ್ಬಂಧನ ಉಲ್ಲಂಘಿಸಿದ ಆರೋಪದಡಿ ಅಮೆರಿಕ ಈ ದಾಳಿಗಳನ್ನು ನಡೆಸಿದೆ ಎನ್ನಲಾಗುತ್ತಿದೆ. ಜೂನ್ 8ರಂದು ಎಂಟಿ ಮಾರಿವಿಕ್ಸ್ ಹಡಗಿನ ಮೇಲೆ ನಡೆದ ದಾಳಿಯಲ್ಲಿ 24 ಭಾರತೀಯ ಸಿಬ್ಬಂದಿಯನ್ನ ಒಮಾನ್ ಅಧಿಕಾರಿಗಳು ರಕ್ಷಣೆ ಮಾಡಿದ್ದಾರೆ. ಆದರೆ ಜೂನ್ 10ರಂದು ನಡೆದ ಮತ್ತೊಂದು ಘಟನೆಯಲ್ಲಿ ಎಂಟಿ ಸೆಟ್ಬಲ್ಲೋ ಟ್ಯಾಂಕರ್ ಮೇಲೆ ಅಮೆರಿಕ ಯುದ್ಧ ವಿಮಾನ ದಾಳಿ ನಡೆಸಿದ್ದು ಅದರಲ್ಲಿದ್ದ 24 ಭಾರತೀಯರಲ್ಲಿ 21 ಜನರನ್ನ ರಕ್ಷಣೆ ಮಾಡಲಾಗಿದೆ. ಕಾಣೆಯಾಗಿದ್ದ 3 ಭಾರತೀಯ ನಾವಿಕರು ದುರಾದೃಷ್ಟವಶಾತ್ ಸಾವನ್ನಪ್ಪಿದ್ದಾರೆ ಎಂದು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ಅವರು ಖಚಿತಪಡಿಸಿದ್ದಾರೆ. ಇನ್ನು 3 ದಿನಗಳಲ್ಲಿ 3 ಹಡಗುಗಳ ಮೇಲೆ ದಾಳಿಯಾಗಿದ್ದು ಭಾರತೀಯ ವಿದೇಶಾಂಗ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ನಾಗರಾಜ್ ನಾಯ್ಡು ಅವರು ಭಾರತದಲ್ಲಿರುವ ಅಮೆರಿಕದ ಪ್ರಭಾರ ಅಧಿಕಾರಿ ಜೆಸನ್ ಮಿಕ್ಸ್ ಅವರಿಗೆ ಸಮನ್ ಜಾರಿ ಮಾಡಿ ತೀವ್ರ ಪ್ರತಿಭಟನೆ ದಾಖಲಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತಿ ದೀರ್ಘಾವಧಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಮಂತ್ರಿ ಎಂಬ ಅಭೂತಪೂರ್ವ ಹೆಗ್ಗಳಿಕೆಗೆ ಪಾತ್ರರಾದ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಜರುಗಿದೆ. ಕನಕಗಿರಿಯ ಐತಿಹಾಸಿಕ ಹಾಗೂ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಾನದಲ್ಲಿ ಬಿಜೆಪಿ ವತಿಯಿಂದ ವಿಶೇಷ ಮಹಾಮಂಗಳಾರತಿ ಹಾಗೂ ಪ್ರಾರ್ಥನೆ ಹಮ್ಮಿಕೊಳ್ಳಲಾಗಿತ್ತು. ಬಿಜೆಪಿ ಮಂಡಲ ಅಧ್ಯಕ್ಷರಾದ ಸಣ್ಣ ಕನಕಪ್ಪ ನೇತೃತ್ವದಲ್ಲಿ ನಡೆದ ಈ ಪೂಜೆಯಲ್ಲಿ ಪಕ್ಷದ ಪ್ರಮುಖರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಸಣ್ಣ ಕನಕಪ್ಪ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ವಿಶ್ವಾಸ, ಅಭಿವೃದ್ಧಿ ಮತ್ತು ಜನ ಕಲ್ಯಾಣದ ಗುರಿಯೊಂದಿಗೆ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಇದು ದೇಶದ ಹೆಮ್ಮೆಯ ವಿಷಯವಾಗಿದ್ದು ಅವರ ದೀರ್ಘ ಆಯುಷ್ಯ ಹಾಗೂ ಉತ್ತಮ ಆರೋಗ್ಯಕ್ಕಾಗಿ ಕ್ಷೇತ್ರದ ಎಲ್ಲ ಬೂತ್ ಮಟ್ಟದ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ವಾಗೀಶ್ ಹಿರೇಮಠ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು.
ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ವಿದ್ಯುತ್ ವಲಯದ ಖಾಸಗೀಕರಣದ ನಿರ್ಧಾರದ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ರಾಜ್ಯ ಸರ್ಕಾರ ರಾಜ್ಯದ 15 ಜಿಲ್ಲೆಗಳ ವಿದ್ಯುತ್ ಸರಬರಾಜು ವಲಯವನ್ನು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಮಾರಾಟ ಮಾಡಲು ಮುಂದಾಗಿದೆ ಎಂದು ಆರೋಪಿಸಿ ನಂಜನಗೂಡಿನ ಜೆಸ್ಕಾಂ ಕಚೇರಿಗೆ ನೂರಾರು ರೈತರು ಮುತ್ತಿಗೆ ಹಾಕಿ ಭರ್ಜರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ನಡೆದಂತ ಈ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸಾರ್ವಜನಿಕ ಸಂಸ್ಥೆಗಳನ್ನು ಲಾಭ ದಂಧೆಗಾಗಿ ಖಾಸಗೀಕರಣ ಮಾಡಬಾರದು ಎಂದು ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಆದರೆ ಇಂದಿನ ಸರ್ಕಾರಗಳು ಜನದ್ರೋಹಿ ನೀತಿ ಅನುಸರಿಸುತ್ತಿವೆ ಎಂದು ವಿದ್ಯಾಸಾಗರ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಖಾಸಗೀಕರಣದಿಂದ ಲಕ್ಷಾಂತರ ರೈತರ ಪಂಪ್ ಸೆಟ್ಗಳಿಗೆ ಸಿಗುವಂತಹ ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಕಂಟಕ ಎದುರಾಗಲಿದೆ. ಹೀಗಾಗಿ ನೌಕರರು ಖಾಸಗಿಯವರ ಗುಲಾಮರಾಗಬೇಕಾಗುತ್ತದೆ. ತಕ್ಷಣವೇ ಈ ನಿರ್ಧಾರ ಕೈಬಿಡದಿದ್ರೆ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ಅನ್ನದಾತರು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ನೀವು ಟಾಟಾ ಪವರ್ ಕಂಪ್ನಿಯವರು ಕೊಟ್ಟರೆ ಆ ಥರ ಎಳ್ಕೊಳಕ್ಕಾಯ್ತದ? ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ಬೇಕು. ನಿಮ್ಮನ್ನು ಇವತ್ತು ಹಳ್ಳಿಗಳನ್ನ ಬಿಡ್ಸೋಕ್ಕೆ ಈ ವ್ಯವಸ್ಥೆ ಮಾಡ್ತಾ ಇರೋಂಥದ್ದು, ಹಳ್ಳಿಯನ್ನು ಬರದು ಮಾಡೋಕ್ಕೆ ಮಾಡ್ತಾ ಇರೋಂಥದ್ದು, ರೈತರಿಗೆ ತೊಂದರೆ ಕೊಟ್ಟು ಭೂಮಿಯನ್ನು ಕಿತ್ಕೊಂಡು ಅದನ್ನು ಬಂಡವಾಳ ಸಾಯಿ ಕೊಡೋ ಅಂಥ ವ್ಯವಸ್ಥಿತ ಹುನ್ನಾರ ಇದು. ಯಾವುದೇ ಕಾರಣಕ್ಕೂ ಟಾಟಾ ಪವರ್ ಕಂಪ್ನಿಯವ್ರಿಗೆ ನಮ್ಮ ವಿದ್ಯುತ್ ಪ್ರಸರಣವನ್ನು ನಿಲ್ಲಿಸಬಾರ್ದು. ಇದರಿಂದ ನಮ್ಮ ರಾಜ್ಯದ ಲಕ್ಷಾಂತರ ರೈತರುಗಳು ಕೂಡ, ರೈತರ ಮಕ್ಕಳು ಓದಿರೋರು ಯಾರು ಇದ್ರಿ ಅವರು ಕೂಡ ಮೀಸಲಾತಿ ವಂಚಿತರಾಯ್ತಿರಿ. ಈಗಾಗಲೇ ಏನು ಪ್ರೈವೇಟ್ ಏಜೆನ್ಸಿಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಮೀಸಲಿಲ್ಲ. ಇವತ್ತು ಲಕ್ಷಾಂತರ ಜನ AWL, JE, AE, MB ಎಲ್ಲ ಕೂಡ ಆಗಿದ್ದಾರೆ. ನಮ್ಮ ಬಡವ್ರ ಮಕ್ಕಳು, ದಲಿತರ ಮಕ್ಕಳು, ಶೋಷಿತರ ಮಕ್ಕಳು. ಆದರೆ ಇದು ಸರ್ಕಾರದ ಸ್ವಾಮ್ಯದಲ್ಲಿರೋದಕ್ಕೆ. ನಾಳೆ ಖಾಸಗಿ ಆದರೆ ಇದು ಯಾವುದೇ ಕಾರಣಕ್ಕೂ ನಿಮಗೆ ಒಂದು ಉದ್ಯೋಗ ಕೂಡ ಸಿಗೋದಿಲ್ಲ, ಉದ್ಯೋಗ ಕೂಡ ನಷ್ಟ ಆಯ್ತವೆ. ಇವೆಲ್ಲ ನಮ್ಮ ಉದ್ಯೋಗದ ಹಕ್ಕನ್ನು ಕಲಿಸ್ಕೊಳ್ಳೋಂಥ ಕೆಲಸ, ನಮ್ಮ ಮೂಲಭೂತ ಹಕ್ಕನ್ನು ಕಲಿಸ್ಕೊಳ್ಳೋಂಥ ಕೆಲಸ ಮಾಡ್ತಾಯಿದ್ರಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತು ಇಂಧನ ಮಂತ್ರಿಗಳೇ, ನಿಮಗೆ ಇಡೀ ರಾಜ್ಯದ ರೈತ ಕುಲ ಎಚ್ಚರಿಕೆ ಕೊಡ್ತಾ ಇದೆ. ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಆಗಬಾರ್ದು. ಆದರೆ ಇಡೀ ರಾಜ್ಯದಲ್ಲಿ ದೊಡ್ಡ ರೈತ ಕ್ರಾಂತಿ ಪ್ರಾರಂಭ ಆಯ್ತದೆ. ಈ ರೈತ ಕ್ರಾಂತಿ ನಿಮಗೆ ಕಿಚ್ಚನ್ನು ಕೊಡೋ ಅಂಥ ಕೆಲಸನೂ ಕೂಡ ಮಾಡೋ ಅಂಥ ಕೆಲಸ ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ. ನನ್ನ ಹೆಸರು ವಿದ್ಯಾಸಾಗರ್, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ. ಮುಂಬರುವ ಮಳೆಗಾಲದಲ್ಲಿ ಅತಿವೃಷ್ಟಿ ಹಾಗೂ ಕೃಷ್ಣಾ ನದಿ ಪ್ರವಾಹದ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಕಾಗವಾಡ ತಾಲೂಕು ಆಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಕಾಗವಾಡ ವಿದ್ಯಾಸಾಗರ ಸಭಾಭವನದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಮಹತ್ವದ ಪೂರ್ವಭಾವಿ ಸಭೆಯಲ್ಲಿ ತಹಶೀಲ್ದಾರ್ ರವೀಂದ್ರ ಹಾದಿಮನಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶಗಳನ್ನು ನೀಡಿದ್ದಾರೆ. ಕೃಷ್ಣಾ ನದಿ ತೀರದ 8 ಗ್ರಾಮಗಳು ಸಂಪೂರ್ಣವಾಗಿ ಹಾಗೂ 5 ಗ್ರಾಮಗಳು ಭಾಗಶಃ ನೆರೆಗೆ ತುತ್ತಾಗುವಂತಹ ಸಾಧ್ಯತೆ ಹೆಚ್ಚಾಗಿದ್ದು, ಆಯಾ ಗ್ರಾಮಗಳ ನೋಡಲ್ ಅಧಿಕಾರಿಗಳು ಹಗಲಿರುಳು ನಿಗಾ ವಹಿಸಬೇಕು ಎಂದು ಹೇಳಿದ್ದಾರೆ. ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಅಗತ್ಯವಿರುವಂತಹ 8 ದೋಣಿಗಳಲ್ಲಿ ತಾಂತ್ರಿಕ ದೋಷವಿರುವ 3 ದೋಣಿಗಳನ್ನು ತಕ್ಷಣ ದುರಸ್ತಿ ಮಾಡಲು ಆದೇಶ ಹೊರಡಿಸಿದ್ದಾರೆ. ಜೊತೆಗೆ ಗಾಳಿ ಮಳೆಗೆ ಉರುಳುವ ಮರಗಳು, ಶಿಥಿಲಾವಸ್ಥೆಯಲ್ಲಿರುವಂತಹ ಮನೆಗಳನ್ನು ಗುರುತಿಸಲು ಹಾಗೂ ಸಾಂಕ್ರಾಮಿಕ ರೋಗ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಲು ಆರೋಗ್ಯ ಇಲಾಖೆಗೆ ಸೂಚನೆ ಕೂಡ ನೀಡಿದ್ದಾರೆ. ಸಭೆಯಲ್ಲಿ ಇಒ ಪ್ರವೀಣ್ ಸೂರ್ಯವಂಶಿ, ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ನೀರು ಬಂದರೆ ಅದು ತೀವ್ರ ಪ್ರವಾಹ ಮಟ್ಟ ಭಾಗಶಃ ಮುಳುಗುತ್ತದೆ. ಅಂದರೆ 5 ಹಳ್ಳಿಗಳು ಏನವು ಭಾಗಶಃ ಮುಳುಗುತ್ತವೆ. ತೀವ್ರ ಪ್ರವಾಹ ಮಟ್ಟ ಅಂದರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ ನೀರು ಅದು ಹೊರದು ಬಂದರೆ ಅದು ಪ್ರವಾಹ, ತೀವ್ರ ಪ್ರವಾಹ ಮಟ್ಟ ಅದರೊಳಗೆ 8 ಹಳ್ಳಿಗಳು ಹೋಗ್ತವೆ. ಅಂದರೆ ನಮ್ಮ ಕಾಗವಾಡ ತಾಲೂಕಿಗೆ ಎಷ್ಟು ಕ್ಯೂಸೆಕ್ಸ್ ನೀರು ಮತ್ತು ಪ್ರವಾಹ ಬರ್ತದೆ ಅನ್ನೋದ್ರ ಬಗ್ಗೆ ಫಸ್ಟ್ ನಮ್ಗೆ ಗೊತ್ತಿರಬೇಕು. ಎಷ್ಟು? 2 ಲಕ್ಷ ಕ್ಯೂಸೆಕ್ಸ್ ನೀರು ಬಂದದ್ದು ಪ್ರವಾಹ ಮಟ್ಟ. 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ಬಂದದ್ದು ತೀವ್ರ ಪ್ರವಾಹ ಮಟ್ಟ. ಆದರೂ ಭಾಗಶಃ ಮುಳುಗ್ತವೆ. ಎಷ್ಟು? 5 ಹಳ್ಳಿಗಳು. ಅತಿ ತೀವ್ರ ಪ್ರವಾಹ ಮಟ್ಟ ಅಂದ್ರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ ನೀರು ಬಂದರೆ 8 ಹಳ್ಳಿಗಳು ಸಂಪೂರ್ಣವಾಗಿ ಮುಳುಗಡೆ ಆಗ್ತವೆ. ಆದರೆ 2 ಲಕ್ಷದಿಂದ 3 ಲಕ್ಷ ಕ್ಯೂಸೆಕ್ಸ್ ನೀರಷ್ಟು ಬಂದು ಅಂದರೆ 5 ಹಳ್ಳಿಗಳು ಭಾಗಶಃ ಮುಳುಗಡೆ ಆಗ್ತವೆ. ಆ 5 ಹಳ್ಳಿಗಳು ಯಾವುವು? 1 ಐನಾಪುರ, ಉಗಾರ್ KH, ಉಗಾರ್ BK, ಶಿರುಗುಪ್ಪಿ, ಮೋಳಿಗೆ. ಇವು 5 ಭಾಗಶಃ ಮುಳುಗಡೆ ಆಗ್ತಕ್ಕಂಥ ಹಳ್ಳಿಗಳು. ಆದರೆ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ನಷ್ಟು ಬಂದರೆ ಪೂರ್ಣ ಮುಳುಗಡೆ ಆಗ್ತಕ್ಕಂಥ ಹಳ್ಳಿಗಳು 8. ಅವು ಯಾವುವು ಅಂತಂದ್ರೆ ಮಂಗಾವತಿ, ಜುಗುಳ, ಶಹಾಪುರ, ಕುಸನಾಳ, ಮುಳುವಾಡ,
ವಣಜವಾಡ, ಕೃಷ್ಣ ಕಿತ್ತೂರು, ಕಾಕಾಳ ಈ 8 ಹಳ್ಳಿಗಳು ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಮುಳುಗಡೆ ಆಗ್ತವೆ. ಯಾವಾಗ 3 ಲಕ್ಷದಿಂದ 8 ಲಕ್ಷ ಕ್ಯೂಸೆಕ್ಸ್ನಷ್ಟು ನೀರು ಬಂದಾಗ್ತದೆ, ಪೂರ್ಣ ಮುಳುಗ್ತಾವೆ. ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ ಇದೆ. ಪ್ರವಾಹ ಬರಬೇಕಾದ್ರೆ ಎಷ್ಟು ಪ್ರಮಾಣದಾಗ ನೀರು ಬರ್ತದೆ, ಎಷ್ಟು ಬಂತು ಅಂದ್ರೆ ಪ್ರವಾಹ ಉಂಟಾಗ್ತದೆ, ಎಷ್ಟು ಹಳ್ಳಿಗಳು ಭಾಗಶಃ, ಎಷ್ಟು ಹಳ್ಳಿಗಳು ಪೂರ್ಣ ಪ್ರಮಾಣದಾಗ, ಇದು ಎಷ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಬರ್ತಕ್ಕಂಥವುಗಳು ಅನ್ನೋದನ್ನು ನಾವು ನೋಡಿದ್ದೀವಿ. ಹಾಗಾದ್ರೆ ಪ್ರವಾಹ ಅದಾದ್ಮೇಲೆ ಈ 6 ಗ್ರಾಮ ಪಂಚಾಯಿತಿಗಳು ಅದಾವಂತ ಗುರುತಿಸಿದ್ದೀವಿ. 6 ಗ್ರಾಮ ಪಂಚಾಯಿತಿಗಳು. ಅದಾದ್ಮೇಲೆ ತಹಸೀಲ್ದಾರ್ ಕಚೇರಿಯಲ್ಲಿ 24 ಗಂಟೆಗಳ ಕಂಟ್ರೋಲ್ ರೂಮ್ ಅನ್ನ ನಾವು ತೆರಿತೀವಿ. ಆ ಕಂಟ್ರೋಲ್ ರೂಮ್ ಏನಿದೆ ಅಂತಂದ್ರೆ 8 ಗಂಟೆಗೆ ಒಬ್ಬ ಸಿಬ್ಬಂದಿಯನ್ನ ನೇಮಕ ಮಾಡ್ತೀವಿ. 8 ಮೂರಲೇ 24 ಅಂದ್ರೆ 3 ಅವಧಿಯ ಒಂದು ದಿವಸದ ಗಂಟೆಯನ್ನ ನಾವು ಏನಿದ್ರು ಒಂದು ದಿವಸದ 24 ಗಂಟೆಯನ್ನ 3 ಜನರಿಗೆ ಅಲಾಟ್ಮೆಂಟ್ ಮಾಡಿ ಕಂಟ್ರೋಲ್ ರೂಮ್ ಅನ್ನ ತೆರಿತೀವಿ. ಯಾರೇ ಯಾವುದೇ ಕಾರಣದ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅವರು ನೇರವಾಗಿ ಕಂಟ್ರೋಲ್ ರೂಮ್ಗೆ ಕರೆಯನ್ನು ಮಾಡಿ ಅದನ್ನು ತಿಳಿಸಿದ್ರು ಅಂತಂದ್ರೆ ಇಮಿಡಿಯೇಟ್ ಆಗಿ ಕಂದಾಯ ಇಲಾಖೆ ಮತ್ತು ತಾಲೂಕು ಆಡಳಿತ ಎಲ್ಲರೂ ಸನ್ನದ್ಧರಾಗಿರ್ತೀವಿ. ಅಟೆಂಡ್ ಮಾಡಿ ಅದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸನ್ನದ್ಧರಾಗಿರ್ತೀವಿ. ಆಹಾರ, ಪಶುಗಳಿಗೆ ಆಹಾರ ನಮ್ಮ ತಾಲೂಕಿನಲ್ಲಿದೆ. ಅಂದ್ರೆ ಮೇವು ಅದೇ 34 ವಾರದ ಅವಧಿ ಇದೆ. ಹಾಗಾಗಿ ನಮ್ಮಲ್ಲಿ ಯಾವುದೂ ಕೂಡ ಕೊರತೆ ಇಲ್ಲ ಇದೆ. ಇನ್ನು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿರ್ತಕ್ಕಂಥ ಸಂಖ್ಯೆ ಒಟ್ಟು ಇಲ್ಲಿ 17 ಇರೋದು. ಆ 17 ಸ್ಥಳಗಳಲ್ಲಿ ನಾವು ಜನರನ್ನ ಸ್ಥಳಾಂತರವನ್ನ ನಾವು ಮಾಡ್ತೀವಿ. ಅದಾದ ನಂತರ ಹೆಸ್ಕಾಂ ಇಲಾಖೆಯ ಅದಾದ್ಮೇಲೆ ನಿಮ್ಮ ಗ್ರಾಮ ಪಂಚಾಯಿತಿ ಮಟ್ಟದ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅನ್ನ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿದ್ದನ್ನ ಒಂದು ಕಾಪಿಯನ್ನ ನಮಗೆ ಕೊಡಬೇಕು, ಒಂದು ಕಾಪಿಯನ್ನ ನೀವು ಇಟ್ಕೊಳ್ಬೇಕು. ಆ ನಂತರ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಕುಡಿಯೋ ನೀರಿನ ಲಭ್ಯತೆ ಅದನ್ನು ನೋಡ್ಕೊಳ್ಬೇಕು. ಪೈಪ್ಗಳು ಒಡೆದಿರಬಾರದು. ನೀರನ್ನು ಯಾವುದೇ ಸಂದರ್ಭಗಳಲ್ಲಿ ಏನೇ ಉಂಟಾದರೂ ಕೂಡ ತಾವು ಕಂಟ್ರೋಲ್ ರೂಮ್ ಅನ್ನ ಸಂಪರ್ಕಿಸಿ, ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯವರು ಕೂಡ ಸಂಪರ್ಕವನ್ನು ಮಾಡಿಕೊಂಡು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರೆಯುವ ಹಾಗೆ ನೋಡ್ಕೊಳ್ಳೋದು ಹೋಗ್ತಾರೆ. ಎಲ್ಲ ನಮ್ಮಲ್ಲಿದೆ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಳೆದ ಹಲವು ತಿಂಗಳುಗಳಿಂದ ಎಕ್ಸ್ರೇ ಯಂತ್ರವು ಸಂಪೂರ್ಣವಾಗಿ ಕೆಟ್ಟು ನಿಂತಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಆಸ್ಪತ್ರೆಗೆ ಬರುವ ನೂರಾರು ಬಡ ರೋಗಿಗಳು ಅನಿವಾರ್ಯವಾಗಿ ಎಕ್ಸ್ರೇ ಪರೀಕ್ಷೆಗಳಿಗಾಗಿ ಖಾಸಗಿ ಡಯಾಗ್ನೋಸ್ಟಿಕ್ ಕೇಂದ್ರಗಳ ಮೊರೆ ಹೋಗುತ್ತಿದ್ದಾರೆ. ಇದರಿಂದಾಗಿ ದಿನಗೂಲಿ ಕಾರ್ಮಿಕರು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಿಗೆ ಭಾರಿ ಪ್ರಮಾಣದ ಹಣದ ಕೊರತೆ ಎದುರಾಗ್ತಾ ಇದೆ. ಇನ್ನು ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗಬೇಕಾಗಿದ್ದಂಥ ಕನಿಷ್ಠ ಮೂಲಭೂತ ಆರೋಗ್ಯ ಸೇವೆಯೂ ಕೂಡ ಸಿಗದಿರುವುದು ಬಡವರ ಅಸಮಾಧಾನವನ್ನು ಹೆಚ್ಚಿಸಿದೆ. ಈ ಕುರಿತು ಆಸ್ಪತ್ರೆಯ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ ಯಂತ್ರ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗ್ತಿದೆ ಎಂಬ ಸಿದ್ಧ ಉತ್ತರವನ್ನೇ ಅವರು ನೀಡುತ್ತಿದ್ದಾರೆ. ಆದರೆ 4 ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಕೂಡ ಸಮಸ್ಯೆ ಬಗೆಹರಿಯದಿರುವುದು ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಎತ್ತಿ ತೋರಿಸುತ್ತಿದೆ. ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳು ತಕ್ಷಣವೇ ಗಮನಹರಿಸಿ ಎಕ್ಸ್ರೇ ಯಂತ್ರವನ್ನು ದುರಸ್ತಿಗೊಳಿಸಿ ಬಡ ರೋಗಿಗಳ ಸಂಕಷ್ಟಕ್ಕೆ ಸ್ಪಂದಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. तुम्हारा नाम क्या है? श्रीकांत। हाँ, कहीं कोई? हाँ, थोड़ा प्रॉब्लम मच खाया हाँ, इसलिए आया। कितने बजे? 10 बजे। क्या बोले डॉक्टर? पट्टी नहीं है, डॉक्टर नहीं है। डॉक्टर नहीं है? हाँ। कितने बजे? सुबह 10 बजे। 10 बजे। क्या बोले? एक्सरा बाहर से काट के लाओ, बोले 1000 रुपये दे के लाए। 1000 रुपये दे के एक्सरा कर लेके लेंगे बाहर हाँ। प्राइवेट हॉस्पिटल में? यहाँ एक्सरा नहीं है? नहीं है, बंद है। अब तुमको पट्टी भी नहीं है? बोल रही पट्टी भी नहीं होती। ऐसा बिठा ही बोलो। हाँ। दूसरा एक्सरे लाओ। और एक्सरा कर को ले तो भी और दूसरा एक्सरा करके लाओ। कौन से तुम? आने गाँव से क्या? तो भी इलाज नहीं है यहाँ? नहीं। हाँ, डॉक्टर अभी नहीं है? डॉक्टर नहीं मिले तुम्हारे को? नहीं। क्या बोले? वो चाहते मैं तो चिट्ठी काटो, बोले चिट्ठी काट के लाए। चिट्ठी काटे और क्या बोले? एक्सरा नहीं है, बोले दूसरा सबसे एक्सरा लिख लेके लाई और एक्सरा लाए तो भी दूसरा लाओ।
ಬೆಂಗಳೂರಿನ ಅತ್ಯಂತ ಜನನಿಬಿಡ ಹಾಗೂ ಹೃದಯ ಭಾಗವಾಗಿರುವ ಕೆಆರ್ ಮಾರುಕಟ್ಟೆಯ ಮಹಾ ಟ್ರಾಫಿಕ್ ಕಿರಿಕಿರಿಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ನಿತ್ಯವೂ ಲಕ್ಷಾಂತರ ಜನರ ಓಡಾಟ, ಅಡ್ಡಾದಿಡ್ಡಿ ವಾಹನ ನಿಲುಗಡೆಯಿಂದಾಗಿ ನರಕ ಸದೃಶವಾಗಿದ್ದ ಮಾರ್ಕೆಟ್ನಲ್ಲಿ ವಾಹನ ಸವಾರರ ಪರದಾಟ ತಡೆಗಟ್ಟಲು ಬಿಬಿಎಂಪಿ ವತಿಯಿಂದ ಅತ್ಯಂತ ಅದ್ಭುತವಾದ ಕೊಡುಗೆ ನೀಡಲಾಗಿದೆ. ಮಾರ್ಕೆಟ್ನ ಭೂಗತ ಅಂತಸ್ತಿನಲ್ಲಿ ಅತ್ಯಾಧುನಿಕ ಹಾಗೂ ಸುಸಜ್ಜಿತ ಹೈಟೆಕ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಾರ್ವಜನಿಕರ ಬಳಕೆಗೆ ಮುಕ್ತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಸುನಿಲ್ ಪವಾರ್, ನಾಗರಿಕರ ಕಾರು ಮತ್ತು ದ್ವಿಚಕ್ರ ವಾಹನಗಳ ಸುರಕ್ಷತೆಗಾಗಿ ಇದೇ ಮೊದಲ ಬಾರಿಗೆ ಅತ್ಯಾಧುನಿಕ ಎಐ ತಂತ್ರಜ್ಞಾನ ಆಧಾರಿತ ಸಿಸಿ ಕ್ಯಾಮೆರಾಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಸುಮಾರು 100 ವರ್ಷಗಳ ಹಿಂದೆ ಸಿದ್ದಿಕಟ್ಟೆ ಸಂತೆ ಎಂದು ಕರೆಸಿಕೊಳ್ತಿದ್ದಂಥ ಈ ಐತಿಹಾಸಿಕ ಮಾರುಕಟ್ಟೆಗೆ ಬರುವ ಸಾರ್ವಜನಿಕರು ಹಾಗೂ ವ್ಯಾಪಾರಿಗಳು ರಸ್ತೆ ಮೇಲೆ ವಾಹನ ನಿಲ್ಲಿಸಿ ದಂಡ ಕಟ್ಟದೆ ಈ ಸುಸಜ್ಜಿತ ಭೂಗತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಡ್ಡಾಯವಾಗಿ ಬಳಸಿಕೊಳ್ಳುವಂತೆ ಕೋರಲಾಗಿದೆ. ರಾಜ ಮಾರ್ಕೆಟು ತುಂಬ ಕಸ ತುಂಬಿಕೊಂಡು ಅಧ್ವಾನ ಆಗಿತ್ತು. ಈಗ ನೀವು ಪಾರ್ಕಿಂಗ್ ಮಾಡಿದ್ರೆ ಅಚ್ಚುಕಟ್ಟಾಗಿ. ನೀವು ಮೊದಲನೇ ಬಾರಿ ಬಂದಿದ್ರಾ ಇಲ್ಲ ಮೊದಲು ಬಂದಿದ್ರಾ ಸರ್? ನೀವು ಮುಂಚೆ ಹಳೆ ಪಾರ್ಕಿಂಗ್ ಇದ್ದಾಗ ಬಂದಿದ್ವಿ. ಅವಾಗ ತುಂಬ ಗಲೀಜಾಗಿತ್ತು, ತುಂಬ ಸ್ಮೆಲ್ ಬರ್ತಾ ಇತ್ತು. ಆದರೆ ಇವಾಗೆಲ್ಲ ಸರ್ಕಾರ ಬಂದಿದ್ದ ಚೆನ್ನಾಗಿ ಇನೋವೇಷನ್ ಮಾಡಿ ಅನುಕೂಲವಾಗಿ ಪಾರ್ಕಿಂಗ್ ಮಾಡಿಕೊಟ್ಟಿದ್ದಾರೆ. ಮುಂಚೆಗಿಂತ ಇವಾಗ ತುಂಬ ನೋಡೋಕ್ಕೂ ಚೆನ್ನಾಗೈತೆ, ವ್ಯವಸ್ಥೆನೂ ಚೆನ್ನಾಗೈತೆ, ಗಾಡಿನೂ ಡ್ಯಾಮೇಜ್ ಆಗಲ್ಲ ಅಷ್ಟೇ. ಎಲ್ಲಿ ಹೊರಗಡೆ ನಿಲ್ಲಿಸಿ ಯಾರೋ ಎತ್ಕೊಂಡು ಹೋದ್ರು ಸುಮ್ಮನೆ ನೋವು ಪಡೋದಕ್ಕಿಂತ ಇಲ್ಲಿ ಒಂದು 10 ರೂಪಾಯಿ ಜಾಸ್ತಿ ಆದ್ರೂ ಪಾರ್ಕ್ ಮಾಡಿಬಿಟ್ಟು ನಿಮ್ಮದೇ ಹೋಗ್ಬೋದು ಅಂತ ನಿಮ್ಮ ಅನಿಸಿಕೆನಾ ಸರ್? 10 ರೂಪಾಯಿ ಜಾಸ್ತಿ ಆದರೂ ಕೂಡ ಅನುಕೂಲ ಚೆನ್ನಾಗೈತೆ, ಗಾಡಿ ಸೇಫ್ಟಿ ಆಗಿರುತ್ತೆ. ರೋಡಲ್ಲಿ ಬಿಟ್ಟು ಕಳ್ಕೊಳ್ಳೋದಕ್ಕಿಂತ ಇಲ್ಲಿ ಒಂದು 10 ರೂಪಾಯಿ 30 ರೂಪಾಯಿ ಜಾಸ್ತಿ ಆದರೂ ಕೂಡ ಸೇಫರ್ ಸೈಡಲ್ಲಿ ಇರ್ತೀವಿ ಸರ್. ಸರ್ ನಿಮ್ಮ ಹೆಸರು? ಉದಯ್ ಕುಮಾರ್. ಥ್ಯಾಂಕ್ ಯು ಸರ್. ಎಮರ್ಜೆನ್ಸಿ ಬಟನ್, ಪ್ಯಾನಿಕ್ ಬಟನ್, ಇವಾಗ ಇಲ್ಲಿ ನಾವು ಆ ಬಟನ್ ಯೂಸ್ ಮಾಡಿದ್ದೀವಿ. ಇವಾಗ ನಿಮ್ಗೆ ಏನೋ ಒಂದು ಇನ್ಸಿಡೆಂಟ್ ಆಯಿತು, ನೀವು ಒಂದು ಸೆಕ್ಯೂರಿಟಿನ ಕರೆಯಕ್ಕಾಗಲ್ಲ. ನೀವು ಆ ಟೈಮ್ ಏನು ಮಾಡ್ತೀವಿ, ಈ ಬಟನ್ ಪ್ರೆಸ್ ಮಾಡಿದ್ರೆ ನೀವು ಸೈರನ್ ಅಲಾರ್ಮ್ ಮಾಡ್ಕೊಂತದ. ಅಲಾರ್ಮ್ ಮಾಡ್ಕೊಂಬಿಟ್ಟು ಎಕ್ಸಾಂಪಲ್ ಪಿಲ್ಲರ್ ನಂಬರ್ 158 ನಾವು CCTV ಸರ್ವೆನ್ಸ್ ಅಬ್ಸರ್ವ್ ಮಾಡಿಕೊಂಡು ನಮ್ಮ ಸೆಕ್ಯೂರಿಟಿ ಗಾರ್ಡ್ನ ಆ ಸ್ಪಾಟ್ ಕಳಿಸ್ಕೊಡ್ತೀವಿ ಸರ್. ಇದು ರೋಡ್ ಎಂಟ್ರಿಯಿಂದ ಹಿಂಗೆ ಬರ್ತಾ ಇರಬೇಕಾದ್ರೆ ಇದು ಹ್ಯಾಂಡಿಕ್ಯಾಪ್ ಪಾರ್ಕಿಂಗು, ಲೇಡೀಸ್ ಸ್ಪೆಷಲ್ ಪಾರ್ಕಿಂಗು, 2 ವೀಲರ್ ಪಾರ್ಕಿಂಗು. ನಮ್ಗೆ ಏನಾಗ್ತದೆ ಅಂದರೆ ಸರ್, ನಮಗೆ ಆಚೆ ಬಂದ್ಬಿಟ್ಟು ತುಂಬ ಜನ ಪ್ರೈವೇಟ್ ಪಾರ್ಕಿಂಗ್ ಅವರು ಪಾರ್ಕ್ ಮಾಡಿದ್ದಾರೆ. ನಮ್ಮ ಒಳಗಡೆ ಇಷ್ಟೊಂದು ಒಳ್ಳೆ ಒಂದು ಗ್ರೇಟ್ ಆ್ಯಂಬಿಯನ್ಸ್ ಕೊಟ್ಟಿದ್ದೀವಿ, ಆದರೂ ನಮ್ಗೆ ಯಾರು ಪಾರ್ಕಿಂಗ್ ಬರ್ತಾನೆ ಇಲ್ಲ. ಎಕ್ಸಿಟ್ಟು ಸರ್, ಇದು ನಮ್ಮದು ಫಾಸ್ಟ್ಯಾಗ್ ಕನೆಕ್ಟ್ ಮಾಡಿದ್ದೀವಿ, RFID. ಆಮೇಲೆ ಇನ್ಬಿಟ್ಟು ಆಟೋಮೆಟಿಕ್ ಬೂಮ್ ಬ್ಯಾರಿಗೇಡ್. ಫಾಸ್ಟ್ಯಾಗ್ ರೀಡ್ ಆಗಿದ ತಕ್ಷಣ ಆಟೋಮೆಟಿಕ್ ಬೂಮ್ ಬ್ಯಾರಿಗೇಡ್ ಓಪನ್ ಆಗ್ತದೆ. ಅವಾಗ ಏನಾಗ್ತದೆ, ಜಲ್ದಿ ವೆಹಿಕಲ್ಸ್ ಮೂವ್ ಆಗ್ತದೆ ನಮಗೆ. ಆಮೇಲೆ 2 ವೀಲರ್ ಎಕ್ಸಿಟಲ್ಲಿ ನಾವೇನು ಮಾಡ್ತೀವಿ, ಆ ಟಿಕೆಟ್ ಸ್ಕ್ಯಾನ್ ಕೊಟ್ಟಿರ್ತೀವಿ. ಆ 2 ವೀಲರ್ ಎಕ್ಸಿಟ್ ಬರಬೇಕಾದ್ರೆ ಆ ಟಿಕೆಟ್ನಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಪೇಮೆಂಟ್ ಮಾಡಿದ್ರೆ ಆಟೋಮೆಟಿಕ್ಕು ಬೂಮ್ ಬ್ಯಾರಿಗೇಡ್ ಓಪನ್ ಆಗ್ತದೆ. ಇದೆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಇದೇ ನಮ್ಮದೇ ಫಸ್ಟ್ ಪಾರ್ಕಿಂಗ್ ಇರೋದು, ರೈಟ್ ಪಾರ್ಕಿಂಗ್. ಇಷ್ಟೆಲ್ಲ ಇದು ಮಾಡಿದ್ದೀವಿ ಸರ್. ಒಂದು ಎಂಟ್ರಿ ಅವೆನ್ಯೂ ರೋಡ್ ಎಂಟ್ರಿ ಸೈಡು. ಇವಾಗ ನೀವು ಗಾಡಿ ಪಾರ್ಕ್ ಮಾಡಿಬಿಟ್ಟು ನಿಮಗೆ ಸ್ಟೇರ್ ಕೇಸ್ಗಳು ಐತೆ. ಆ ಸ್ಟೇರ್ ಕೇಸ್ಗಳ ಮೇಲೆ ನೀವು ಹೂವಿನ ಅಂಗಡಿ ಎಲ್ಲ ಹೋಗ್ಬೋದು ನೋಡಿ ಸರ್. 2 ವೀಲರ್ ಪಾರ್ಕಿಂಗ್ ಬರ್ತದೆ, ಗಾಡಿ ನಿಲ್ಲಿಸ್ತಾರೆ ಸರ್. ಎಲ್ಲ ಫುಲ್ CCTV AI ಕ್ಯಾಮ್ರಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಲ್ಲಿ ನಾವು ಅಬ್ಸರ್ವೇಷನ್ ಮಾಡ್ತಾನೆ ಇರ್ತೀವಿ ಸರ್ ನಾವು ಅಷ್ಟೇ. ಇದು ಆಟೋ ಪಾರ್ಕಿಂಗ್ ಸಪ್ರೇಟಾಗಿ ಆಟೋ ಪಾರ್ಕಿಂಗ್ ಕೊಟ್ಟಿದ್ದೀವಿ ಸರ್. ನಮಗೆ ಆಟೋ ಪಾರ್ಕಿಂಗ್ ಕೊಟ್ಟಿದ್ದೀವಿ. ಆಮೇಲೆ ಇದು ಬಂದ್ಬಿಟ್ಟು ವೆಹಿಕಲ್ಸ್, ಹೋಗೋದಕ್ಕೆ ಬರೋ ವೆಹಿಕಲ್ಸ್ಗೂ ನಾವು ಇಲ್ಲಿ ಪಾರ್ಕಿಂಗ್ ಇದು ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್.